ಇತ್ತೀಚೆಗೆ ಕೋಡಿಬೆಂಗ್ರೆ ಸಮೀಪ ಈ ಪ್ರವಾಸಿ ಬೋಟ್ ದುರಂತ ನಡೆದಿತ್ತು. ಆ ದುರಂತದಲ್ಲಿ ಮೂವರು ಅಮಾಯಕರು ಪ್ರಾಣವನ್ನ ಕಳ್ಕೊಂಡಿದ್ರು. ಅದಾದ ಬಳಿಕ ಅಲ್ಲಿನ ಜಿಲ್ಲಾಡಳಿತ ಈ ಪ್ರವಾಸಿ ಬೋಟ್ಗಳಲ್ಲಿ ಲೈಫ್ ಜಾಕೆಟ್ ಅನ್ನು ಧರಿಸಬೇಕು ಅಂತ ಕಡ್ಡಾಯವಾಗಿ ಆದೇಶವನ್ನು ಹೊರಡಿಸಿತ್ತು. ಈಗ ಜಿಲ್ಲಾಡಳಿತವೇ ಈ ಲೈಫ್ ಜಾಕೆಟ್ ಅನ್ನು ಬಳಸಿಲ್ಲ. ಇದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಾವೇ ಮಾಡಿದ ನಿಯಮ ಮರೆತ್ರ ಅಧಿಕಾರಿಗಳು. ಲೈಫ್ ಜಾಕೆಟ್ ಧರಿಸದೆ ಡಿಸಿ ಹೆಬ್ಬಾಳ್ಕರ್ ಪ್ರಯಾಣ. ಉಡುಪಿಯ ಮಲ್ಪೆ ಡೆಲ್ಟಾ ಬೀಚ್ ಸಮೀಪದಲ್ಲಿ ಜನವರಿ 26ರಂದು ಪ್ರವಾಸಿ ದೋಣಿಯೊಂದು ಉರುಳಿ ಮೂವರು ಮೃತಪಟ್ಟಿದ್ರು. ಈ ಘಟನೆ ಬೆನ್ನಲ್ಲೇ ಪ್ರವಾಸಿ ಬೋಟ್ಗಳಲ್ಲಿ ಲೈಫ್ ಜಾಕೆಟ್ ಧರಿಸುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಸ್ವರೂಪ ಆದೇಶ ಹೊರಡಿಸಿದ್ರು. ಆದ್ರೆ ಇದೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಲೈಫ್ ಜಾಕೆಟ್ ಧರಿಸದೆ ಬೋಟ್ನಲ್ಲಿ ಪ್ರಯಾಣಿಸಿದ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದ್ದು ತೀವ್ರ ಆಕ್ಷೇಪ ಕೇಳಿಬರ್ತಿದೆ. ಸೆಂಟ್ ಮೇರಿಸ್ ದ್ವೀಪದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವು ಅಧಿಕಾರಿಗಳು ಬೋಟ್ನಲ್ಲಿ ತೆರಳಿದ್ರು. ಆದ್ರೆ ಯಾರೂ ಕೂಡ ಲೈಫ್ ಜಾಕೆಟ್ ಧರಿಸಿರಲಿಲ್ಲ. ಚಲಿಸುತ್ತಿರುವ ಬೋಟ್ನಲ್ಲೇ ನಿಂತು ಸಚಿವೆ ಕೈ ಬೀಸುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುರಕ್ಷತಾ ನಿಯಮಗಳು ಸಾಮಾನ್ಯ ಜನರಿಗೆ ಮಾತ್ರವೇ, ಅಧಿಕಾರಿಗಳಿಗೆ ಅನ್ವಯಿಸುವುದಿಲ್ವೇ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಪ್ರವಾಸಿಗರ ಸುರಕ್ಷತೆ ಬಗ್ಗೆ ಕಠಿಣ ಕ್ರಮಗಳ ಘೋಷಣೆ ಮಾತ್ರವಲ್ಲದೆ ಅದನ್ನ ಪಾಲಿಸಿ ಮಾದರಿಯಾಗಬೇಕಾದ ಜವಾಬ್ದಾರಿ ಆಡಳಿತದ ಮೇಲಿದೆ. ಆದರೆ ಸಚಿವರಿಂದ ಹಿಡಿದು ಡಿಸಿ ಅಧಿಕಾರಿಗಳು ಸ್ವತಃ ಈ ಆದೇಶಕ್ಕೆ ಬೆಲೆ ನೀಡಿಲ್ಲ ಎನ್ನುವ ವಿಚಾರ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇತ್ತೀಚೆಗೆ ಕೋಡಿಬೆಂಗ್ರೆ ಸಮೀಪ ಈ ಪ್ರವಾಸಿ ಬೋಟ್ ದುರಂತ ನಡೆದಿತ್ತು. ಆ ದುರಂತದಲ್ಲಿ ಮೂವರು ಅಮಾಯಕರು ಪ್ರಾಣವನ್ನ ಕಳ್ಕೊಂಡಿದ್ರು. ಅದಾದ ಬಳಿಕ ಅಲ್ಲಿನ ಜಿಲ್ಲಾಡಳಿತ ಈ ಪ್ರವಾಸಿ ಬೋಟ್ಗಳಲ್ಲಿ ಲೈಫ್ ಜಾಕೆಟ್ ಅನ್ನು ಧರಿಸಬೇಕು ಅಂತ ಕಡ್ಡಾಯವಾಗಿ ಆದೇಶವನ್ನು ಹೊರಡಿಸಿತ್ತು. ಈಗ ಜಿಲ್ಲಾಡಳಿತವೇ ಈ ಲೈಫ್ ಜಾಕೆಟ್ ಅನ್ನು ಬಳಸಿಲ್ಲ. ಇದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಾವೇ ಮಾಡಿದ ನಿಯಮ ಮರೆತ್ರ ಅಧಿಕಾರಿಗಳು. ಲೈಫ್ ಜಾಕೆಟ್ ಧರಿಸದೆ ಡಿಸಿ ಹೆಬ್ಬಾಳ್ಕರ್ ಪ್ರಯಾಣ. ಉಡುಪಿಯ ಮಲ್ಪೆ ಡೆಲ್ಟಾ ಬೀಚ್ ಸಮೀಪದಲ್ಲಿ ಜನವರಿ 26ರಂದು ಪ್ರವಾಸಿ ದೋಣಿಯೊಂದು ಉರುಳಿ ಮೂವರು ಮೃತಪಟ್ಟಿದ್ರು. ಈ ಘಟನೆ ಬೆನ್ನಲ್ಲೇ ಪ್ರವಾಸಿ ಬೋಟ್ಗಳಲ್ಲಿ ಲೈಫ್ ಜಾಕೆಟ್ ಧರಿಸುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಸ್ವರೂಪ ಆದೇಶ ಹೊರಡಿಸಿದ್ರು. ಆದ್ರೆ ಇದೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಲೈಫ್ ಜಾಕೆಟ್ ಧರಿಸದೆ ಬೋಟ್ನಲ್ಲಿ ಪ್ರಯಾಣಿಸಿದ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದ್ದು ತೀವ್ರ ಆಕ್ಷೇಪ ಕೇಳಿಬರ್ತಿದೆ. ಸೆಂಟ್ ಮೇರಿಸ್ ದ್ವೀಪದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವು ಅಧಿಕಾರಿಗಳು ಬೋಟ್ನಲ್ಲಿ ತೆರಳಿದ್ರು. ಆದ್ರೆ ಯಾರೂ ಕೂಡ ಲೈಫ್ ಜಾಕೆಟ್ ಧರಿಸಿರಲಿಲ್ಲ. ಚಲಿಸುತ್ತಿರುವ ಬೋಟ್ನಲ್ಲೇ ನಿಂತು ಸಚಿವೆ ಕೈ ಬೀಸುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುರಕ್ಷತಾ ನಿಯಮಗಳು ಸಾಮಾನ್ಯ ಜನರಿಗೆ ಮಾತ್ರವೇ, ಅಧಿಕಾರಿಗಳಿಗೆ ಅನ್ವಯಿಸುವುದಿಲ್ವೇ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಪ್ರವಾಸಿಗರ ಸುರಕ್ಷತೆ ಬಗ್ಗೆ ಕಠಿಣ ಕ್ರಮಗಳ ಘೋಷಣೆ ಮಾತ್ರವಲ್ಲದೆ ಅದನ್ನ ಪಾಲಿಸಿ ಮಾದರಿಯಾಗಬೇಕಾದ ಜವಾಬ್ದಾರಿ ಆಡಳಿತದ ಮೇಲಿದೆ. ಆದರೆ ಸಚಿವರಿಂದ ಹಿಡಿದು ಡಿಸಿ ಅಧಿಕಾರಿಗಳು ಸ್ವತಃ ಈ ಆದೇಶಕ್ಕೆ ಬೆಲೆ ನೀಡಿಲ್ಲ ಎನ್ನುವ ವಿಚಾರ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇತ್ತೀಚೆಗೆ ಕೋಡಿಬೆಂಗ್ರೆ ಸಮೀಪ ಈ ಪ್ರವಾಸಿ ಬೋಟ್ ದುರಂತ ನಡೆದಿತ್ತು. ಆ ದುರಂತದಲ್ಲಿ ಮೂವರು ಅಮಾಯಕರು ಪ್ರಾಣವನ್ನ ಕಳ್ಕೊಂಡಿದ್ರು. ಅದಾದ ಬಳಿಕ ಅಲ್ಲಿನ ಜಿಲ್ಲಾಡಳಿತ ಈ ಪ್ರವಾಸಿ ಬೋಟ್ಗಳಲ್ಲಿ ಲೈಫ್ ಜಾಕೆಟ್ ಅನ್ನು ಧರಿಸಬೇಕು ಅಂತ ಕಡ್ಡಾಯವಾಗಿ ಆದೇಶವನ್ನು ಹೊರಡಿಸಿತ್ತು. ಈಗ ಜಿಲ್ಲಾಡಳಿತವೇ ಈ ಲೈಫ್ ಜಾಕೆಟ್ ಅನ್ನು ಬಳಸಿಲ್ಲ. ಇದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಾವೇ ಮಾಡಿದ ನಿಯಮ ಮರೆತ್ರ ಅಧಿಕಾರಿಗಳು. ಲೈಫ್ ಜಾಕೆಟ್ ಧರಿಸದೆ ಡಿಸಿ ಹೆಬ್ಬಾಳ್ಕರ್ ಪ್ರಯಾಣ. ಉಡುಪಿಯ ಮಲ್ಪೆ ಡೆಲ್ಟಾ ಬೀಚ್ ಸಮೀಪದಲ್ಲಿ ಜನವರಿ 26ರಂದು ಪ್ರವಾಸಿ ದೋಣಿಯೊಂದು ಉರುಳಿ ಮೂವರು ಮೃತಪಟ್ಟಿದ್ರು. ಈ ಘಟನೆ ಬೆನ್ನಲ್ಲೇ ಪ್ರವಾಸಿ ಬೋಟ್ಗಳಲ್ಲಿ ಲೈಫ್ ಜಾಕೆಟ್ ಧರಿಸುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಸ್ವರೂಪ ಆದೇಶ ಹೊರಡಿಸಿದ್ರು. ಆದ್ರೆ ಇದೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಲೈಫ್ ಜಾಕೆಟ್ ಧರಿಸದೆ ಬೋಟ್ನಲ್ಲಿ ಪ್ರಯಾಣಿಸಿದ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದ್ದು ತೀವ್ರ ಆಕ್ಷೇಪ ಕೇಳಿಬರ್ತಿದೆ.
ಸೆಂಟ್ ಮೇರಿಸ್ ದ್ವೀಪದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿ ಹಲವು ಅಧಿಕಾರಿಗಳು ಬೋಟ್ನಲ್ಲಿ ತೆರಳಿದ್ರು. ಆದರೆ ಯಾರೂ ಕೂಡ ಲೈಫ್ ಜಾಕೆಟ್ ಧರಿಸಿರಲಿಲ್ಲ. ಚಲಿಸುತ್ತಿರುವ ಬೋಟ್ನಲ್ಲೇ ನಿಂತು ಸಚಿವೆ ಕೈ ಬೀಸುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುರಕ್ಷತಾ ನಿಯಮಗಳು ಸಾಮಾನ್ಯ ಜನರಿಗೆ ಮಾತ್ರವೇ, ಅಧಿಕಾರಿಗಳಿಗೆ ಅನ್ವಯಿಸುವುದಿಲ್ವೇ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಪ್ರವಾಸಿಗರ ಸುರಕ್ಷತೆ ಬಗ್ಗೆ ಕಠಿಣ ಕ್ರಮಗಳ ಘೋಷಣೆ ಮಾತ್ರವಲ್ಲದೆ ಅದನ್ನ ಪಾಲಿಸಿ ಮಾದರಿಯಾಗಬೇಕಾದ ಜವಾಬ್ದಾರಿ ಆಡಳಿತದ ಮೇಲಿದೆ. ಆದರೆ ಸಚಿವರಿಂದ ಹಿಡಿದು ಡಿಸಿ ಅಧಿಕಾರಿಗಳು ಸ್ವತಃ ಈ ಆದೇಶಕ್ಕೆ ಬೆಲೆ ನೀಡಿಲ್ಲ ಎನ್ನುವ ವಿಚಾರ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇತ್ತೀಚೆಗೆ ಕೋಡಿಬೆಂಗ್ರೆ ಸಮೀಪ ಈ ಪ್ರವಾಸಿ ಬೋಟ್ ದುರಂತ ನಡೆದಿತ್ತು. ಆ ದುರಂತದಲ್ಲಿ 3 ಅಮಾಯಕರು ಪ್ರಾಣವನ್ನು ಕಳ್ಕೊಂಡಿದ್ರು. ಅದಾದ ಬಳಿಕ ಅಲ್ಲಿನ ಜಿಲ್ಲಾಡಳಿತ ಈ ಪ್ರವಾಸಿ ಬೋಟ್ಗಳಲ್ಲಿ ಲೈಫ್ ಜಾಕೆಟ್ ಅನ್ನು ಧರಿಸಬೇಕು ಅಂತ ಕಡ್ಡಾಯವಾಗಿ ಆದೇಶವನ್ನು ಹೊರಡಿಸಿತ್ತು. ಈಗ ಜಿಲ್ಲಾಡಳಿತವೇ ಈ ಲೈಫ್ ಜಾಕೆಟ್ ಅನ್ನು ಬಳಸಿಲ್ಲ. ಇದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಾವೇ ಮಾಡಿದ ನಿಯಮ ಮರೆತ್ರ ಅಧಿಕಾರಿಗಳು. ಲೈಫ್ ಜಾಕೆಟ್ ಧರಿಸದೆ ಡಿಸಿ ಹೆಬ್ಬಾಳ್ಕರ್ ಪ್ರಯಾಣ. ಉಡುಪಿಯ ಮಲ್ಪೆ ಡೆಲ್ಟಾ ಬೀಚ್ ಸಮೀಪದಲ್ಲಿ ಜನವರಿ 26ರಂದು ಪ್ರವಾಸಿ ದೋಣಿಯೊಂದು ಉರುಳಿ 3 ಮೃತಪಟ್ಟಿದ್ರು. ಈ ಘಟನೆ ಬೆನ್ನಲ್ಲೇ ಪ್ರವಾಸಿ ಬೋಟ್ಗಳಲ್ಲಿ ಲೈಫ್ ಜಾಕೆಟ್ ಧರಿಸುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಸ್ವರೂಪ ಆದೇಶ ಹೊರಡಿಸಿದ್ರು. ಆದರೆ ಇದೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಲೈಫ್ ಜಾಕೆಟ್ ಧರಿಸದೆ ಬೋಟ್ನಲ್ಲಿ ಪ್ರಯಾಣಿಸಿದ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದ್ದು ತೀವ್ರ ಆಕ್ಷೇಪ ಕೇಳಿಬರ್ತಿದೆ. ಸೆಂಟ್ ಮೇರಿಸ್ ದ್ವೀಪದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿ ಹಲವು ಅಧಿಕಾರಿಗಳು ಬೋಟ್ನಲ್ಲಿ ತೆರಳಿದ್ರು. ಆದರೆ ಯಾರೂ ಕೂಡ ಲೈಫ್ ಜಾಕೆಟ್ ಧರಿಸಿರಲಿಲ್ಲ. ಚಲಿಸುತ್ತಿರುವ ಬೋಟ್ನಲ್ಲೇ ನಿಂತು ಸಚಿವೆ ಕೈ ಬೀಸುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುರಕ್ಷತಾ ನಿಯಮಗಳು ಸಾಮಾನ್ಯ ಜನರಿಗೆ ಮಾತ್ರವೇ, ಅಧಿಕಾರಿಗಳಿಗೆ ಅನ್ವಯಿಸುವುದಿಲ್ವೇ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಪ್ರವಾಸಿಗರ ಸುರಕ್ಷತೆ ಬಗ್ಗೆ ಕಠಿಣ ಕ್ರಮಗಳ ಘೋಷಣೆ ಮಾತ್ರವಲ್ಲದೆ ಅದನ್ನ ಪಾಲಿಸಿ ಮಾದರಿಯಾಗಬೇಕಾದ ಜವಾಬ್ದಾರಿ ಆಡಳಿತದ ಮೇಲಿದೆ. ಆದರೆ ಸಚಿವರಿಂದ ಹಿಡಿದು ಡಿಸಿ ಅಧಿಕಾರಿಗಳು ಸ್ವತಃ ಈ ಆದೇಶಕ್ಕೆ ಬೆಲೆ ನೀಡಿಲ್ಲ ಎನ್ನುವ ವಿಚಾರ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇತ್ತೀಚೆಗೆ ಕೋಡಿಬೆಂಗ್ರೆ ಸಮೀಪ ಈ ಪ್ರವಾಸಿ ಬೋಟ್ ದುರಂತ ನಡೆದಿತ್ತು. ಆ ದುರಂತದಲ್ಲಿ 3 ಅಮಾಯಕರು ಪ್ರಾಣವನ್ನು ಕಳ್ಕೊಂಡಿದ್ರು. ಅದಾದ ಬಳಿಕ ಅಲ್ಲಿನ ಜಿಲ್ಲಾಡಳಿತ ಈ ಪ್ರವಾಸಿ ಬೋಟ್ಗಳಲ್ಲಿ ಲೈಫ್ ಜಾಕೆಟ್ ಅನ್ನು ಧರಿಸಬೇಕು ಅಂತ ಕಡ್ಡಾಯವಾಗಿ ಆದೇಶವನ್ನು ಹೊರಡಿಸಿತ್ತು. ಈಗ ಜಿಲ್ಲಾಡಳಿತವೇ ಈ ಲೈಫ್ ಜಾಕೆಟ್ ಅನ್ನು ಬಳಸಿಲ್ಲ. ಇದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಾವೇ ಮಾಡಿದ ನಿಯಮ ಮರೆತ್ರ ಅಧಿಕಾರಿಗಳು. ಲೈಫ್ ಜಾಕೆಟ್ ಧರಿಸದೆ ಡಿಸಿ ಹೆಬ್ಬಾಳ್ಕರ್ ಪ್ರಯಾಣ. ಉಡುಪಿಯ ಮಲ್ಪೆ ಡೆಲ್ಟಾ ಬೀಚ್ ಸಮೀಪದಲ್ಲಿ ಜನವರಿ 26ರಂದು ಪ್ರವಾಸಿ ದೋಣಿಯೊಂದು ಉರುಳಿ 3 ಮೃತಪಟ್ಟಿದ್ರು. ಈ ಘಟನೆ ಬೆನ್ನಲ್ಲೇ ಪ್ರವಾಸಿ ಬೋಟ್ಗಳಲ್ಲಿ ಲೈಫ್ ಜಾಕೆಟ್ ಧರಿಸುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಸ್ವರೂಪ ಆದೇಶ ಹೊರಡಿಸಿದ್ರು. ಆದರೆ ಇದೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಲೈಫ್ ಜಾಕೆಟ್ ಧರಿಸದೆ ಬೋಟ್ನಲ್ಲಿ ಪ್ರಯಾಣಿಸಿದ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದ್ದು ತೀವ್ರ ಆಕ್ಷೇಪ ಕೇಳಿಬರ್ತಿದೆ. ಸೆಂಟ್ ಮೇರಿಸ್ ದ್ವೀಪದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿ ಹಲವು ಅಧಿಕಾರಿಗಳು ಬೋಟ್ನಲ್ಲಿ ತೆರಳಿದ್ರು. ಆದರೆ ಯಾರೂ ಕೂಡ ಲೈಫ್ ಜಾಕೆಟ್ ಧರಿಸಿರಲಿಲ್ಲ. ಚಲಿಸುತ್ತಿರುವ ಬೋಟ್ನಲ್ಲೇ ನಿಂತು ಸಚಿವೆ ಕೈ ಬೀಸುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುರಕ್ಷತಾ ನಿಯಮಗಳು ಸಾಮಾನ್ಯ ಜನರಿಗೆ ಮಾತ್ರವೇ, ಅಧಿಕಾರಿಗಳಿಗೆ ಅನ್ವಯಿಸುವುದಿಲ್ವೇ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಪ್ರವಾಸಿಗರ ಸುರಕ್ಷತೆ ಬಗ್ಗೆ ಕಠಿಣ ಕ್ರಮಗಳ ಘೋಷಣೆ ಮಾತ್ರವಲ್ಲದೆ ಅದನ್ನ ಪಾಲಿಸಿ ಮಾದರಿಯಾಗಬೇಕಾದ ಜವಾಬ್ದಾರಿ ಆಡಳಿತದ ಮೇಲಿದೆ. ಆದರೆ ಸಚಿವರಿಂದ ಹಿಡಿದು ಡಿಸಿ ಅಧಿಕಾರಿಗಳು ಸ್ವತಃ ಈ ಆದೇಶಕ್ಕೆ ಬೆಲೆ ನೀಡಿಲ್ಲ ಎನ್ನುವ ವಿಚಾರ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.